ತುಂಗಾ ನದಿಗೆ ಅಚಾನಕ್ಕಾಗಿ ಕಾಲು ಜಾರಿಬಿದ್ದು ದೇಹ ಸಿಗದೆ ತುಂಬ ಪರದಾಡ್ತಿದ್ರು. ಅಷ್ಟೊತ್ತಿಗೆ ನಮ್ಮ ಇಲ್ಲಿ ತೀರ್ಥಹಳ್ಳಿಯ ಫೈರ್ ಬ್ರಿಗೇಡ್ನವರು ನನಗೆ ಸಾಥ್ ಕೊಟ್ಟರು. ಅವರೊಟ್ಟಿಗೆ ನಾನು ಇವತ್ತು ಒಂದು 30 ಅಡಿ ಆಳದಲ್ಲಿ ಆ ಬಿಹಾರ್ನ ಹುಡುಗ ಸಿಕ್ಕಿದ್ದಾನೆ. ಅಲ್ಲಿ ಬಂದರೆ ಬಾಡಿ ಇಲ್ಲಿ ನನಗೆ ಬಂದೇ ಹೊರತು ಒಂದು ಇಲ್ಲಿ ಹೋಗಬೇಕು, ಒಂದು ಇಲ್ಲಿ ಹೋಗಬೇಕು. ಇಲ್ಲೇ ಹುಡುಕಬೇಕು. ಸ್ನಾನ ಮಾಡಕ್ಕೆ ಬಂದಿದ್ದ. ಸಾರಿ 4 ಗಂಟೆ ಟೈಮಲ್ಲಿ ಒಳಗೆ ನೀರು ಬಂದಿದ್ದ ತಕ್ಷಣಕ್ಕೆ ನಮ್ಗೆ ಅರ್ಧ ಗಂಟೆ ಹಾಫ್ ಅವರ್ ಒಳಗೆ ಬಾಡಿ ಚೆಕ್ ಕೊಟ್ಟಿದ್ದಾರೆ. ಫೈರ್ ಬ್ರಿಗೇಡ್ಸ್ ನಿನ್ನೆಯಿಂದ ಹುಡುಕಿದ್ರಲ್ಲ? ನಿನ್ನೆಯಿಂದ ಹುಡುಕಿದ್ವಿ, ಸಿಗ್ಲಿಲ್ಲ. ಇವತ್ತು ಅರ್ಧ ಗಂಟೆಯಲ್ಲಿ ಸಿಕ್ಕಿದೆ. ತಾರೀಕು 13/4/2025 ನಿನ್ನೆ ಸಂಜೆ 4 ಗಂಟೆಗೆ ಒಬ್ಬ ಬಿಹಾರ್ನ ಹುಡುಗ ಇಲ್ಲಿ ತೀರ್ಥಹಳ್ಳಿ ಹತ್ತಿರ ಒಂದು ನಮ್ಮ ತುಂಗಾ ನದಿಗೆ ಅಚಾನಕ್ಕಾಗಿ ಕಾಲು ಜಾರಿ ಬಿದ್ದು ದೇಹ ಸಿಗದೆ ತುಂಬ ಪರದಾಡ್ತಿದ್ರು. ಅಷ್ಟೊತ್ತಿಗೆ ನಮ್ಮ ಇಲ್ಲಿ ತೀರ್ಥಹಳ್ಳಿಯ ಫೈರ್ ಬ್ರಿಗೇಡ್ನವರು ನನಗೆ ಸಾಥ್ ಕೊಟ್ಟರು. ಅವರೊಟ್ಟಿಗೆ ನಾನು ಇವತ್ತು ಒಂದು 30 ಅಡಿ ಆಳದಲ್ಲಿ ಆ ಬಿಹಾರ್ನ ಹುಡುಗ ಸಿಕ್ಕಿದ್ದಾನೆ. ಆದಷ್ಟು ಎಲ್ರಿಗೂ ಹೇಳೋದಿಷ್ಟೇ, ಒಂದು ಜೀವ ಅಮೂಲ್ಯವಾದದ್ದು. ಆದಷ್ಟು ನಿಮ್ಮ ಒಂದು ಜೀವವನ್ನು ರಕ್ಷಿಸಿಕೊಳ್ಳಿ. ಯಾಕೆಂದ್ರೆ ಈಗ ಬೇಸಿಗೆ ಶಿಬಿರದಲ್ಲಿ ಎಲ್ಲರೂ ಸಹ ಮೋಜು ಮಸ್ತಿಗೆ ಅಂತ ಎಲ್ಲರೂ ಬರ್ತೀರಿ. ಆದ್ರೆ ನಿಮ್ಮ ಪ್ರಾಣ ಅಮೂಲ್ಯವಾದ್ದು. ಆದಷ್ಟು ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಿ. ಯಾಕೆಂದ್ರೆ ಒಂದ್ಸಲ ಹೋದ ಪ್ರಾಣ ಮತ್ತೊಂದ್ಸಲ ಉಳಿಯಲ್ಲ. ಆದಷ್ಟು ನೀವು ನಿಮ್ಮ ಜೀವವನ್ನು ಉಳಿಸಿ ಅಂತ ಎಲ್ರಿಗೂ ಸಹ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ದೀಪ್ ನೋಡಿದ್ರಲ್ಲ? ಇಲ್ಲೇ ಬೇಡ, ಇಲ್ಲೇ ಬೇಡ. ಅಲ್ಲಿ ಬಂದ್ರೆ ಬಾಡಿ ಇಲ್ಲಿ ತನಕ ಬಂದೇ ಬರ್ತದೆ. ಒಂದು ಇಲ್ಲಿ ಹೋಗ್ಬೇಕು, ಒಂದು ಇಲ್ಲಿ ಹೋಗ್ಬೇಕು. ಇಲ್ಲೇ ಇಲ್ಲೆಲ್ಲ ಹುಡುಕ್ಬೇಕು ನಾವು. ನನಗೆ ಅಲ್ಲಿಂದ ಬರ್ಲಾಗ್ತೀರಾ? ಅಲ್ಲೆಲ್ಲ ಕಲ್ಲಲ್ಲಿ ಸಿಕ್ಕಾಕೊಂಡಿದ್ರಿ? ಹೌದಾ? ಕೆಲಸ ಮಾಡಿ, ನಮ್ಗೆ ಆಚೆ ಬಿಡ್ಲಿಕ್ಕೆ ಆಗುದು, ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಇರ್ಲಿಕ್ಕೆ ಆಗುದಿಲ್ಲ ನಂಗೆ. ನ್ಯೂಟ್ರಲ್ ಮಾಡಿ. ಎಲ್ಲಿ ಬಿದ್ದಂತೆ? ಹೇಳುದು ನೋಡಿದ್ರೆ ಇಲ್ಲೇ ಮುಳುಗಿ ಮೇಲೆ ಬಂದಿದ್ದಾನ? ಇಲ್ಲೇ ಮುಳುಗಿದ್ದಂತೆ. ಹಾಗಾದ್ರೆ ಸ್ವಲ್ಪ ನಾ ಇಲ್ಲಿ ಮುಳುಗಿದ್ರೆ ಕರೆಕ್ಟ್ ಆಗ್ತದೆ. ಇಲ್ಲೇ ಮುಳುಗಿದ್ದಂತೆ. ಸರ್ ಒಂದು ಕೆಲಸ ಮಾಡಿ, ನಾನು ಇದು ರೆಡಿಯಾಗಿ ನಾನು ಹೋದ್ಮೇಲೆ ಸ್ವಲ್ಪ ಆಚೆ ಹೋಗಿ ಹಾಗೆ ಹಾಗೆ ಮಾಡಿದ್ರು ಸಹ ಅಲ್ಲೋಗಿ ಅಲ್ಲೋಗಿ ಆಗತ್ತೆ. ನಾನು ಅಲ್ಲಿಂದ ಈಚೆ ಬರ್ತೀನಿ. ಇಲ್ಲಿಂದ ಈಚೆ ಬಂದು ಆಚೆ ಆಚೆ ಸ್ವಲ್ಪ ಈಚೆ ಬರ್ತಾರೆ. ನೋಡ್ರಿ ಇಲ್ಲ ವೇಟ್ ಮಾಡಿ ಈಗ ಇಲ್ಲಿ ಅಲ್ಲಿಂದಾನೆ
ಬಾಯ್ ಅಣ್ಣ ಅವನೇ ಅವನ ಜೊತೆ ಇದ್ದಿದ್ದು ಮೇಲೆ ಎಲ್ಲಿ ಬಂದಿತ್ತು ಮೇಲೆ ಉಪ್ಪಗಿದ್ದಾರೆ ಲಾಸ್ಟ್ ಟೈಮ್ ಉಪ್ಪಗಿದ್ದಾರೆ ಊಟ ಇದನ್ನ ಹಾಕ್ತಾ ಇದ್ದೀನಿ और रफा कवेगा इसी कर अल्लू मंजर ಹೇಳೋದೇನಾದ್ರು ಕೇಳಿಸುತ್ತೆ ಅವರಿಗೆ ಕನ್ನಡ ತುಂಗಾ ನದಿಗೆ ಆಟ ಆಡಲು ಹಾಗೂ ಇಲ್ಲಿನ ಒಂದು ಪ್ರೇಕ್ಷಣಿಕ ಸ್ಥಳ ನೋಡಲು ಹೊರಗಿನಿಂದ ತುಂಬಾ ಜನ ಬರ್ತಾರೆ. ಆದಷ್ಟು ಬರುವ ಎಲ್ಲರೂ ಸಹ ಮುನ್ನೆಚ್ಚರಿಕೆಯಾಗಿ ಒಂದು ದೇಹ ನೀವು ನೀರು ಇಡುವಾಗ ಆದಷ್ಟು ಜಾಗರೂಕತೆ ನೀರಿ ಅಂತ ಎಲ್ರಿಗೂ ಹೇಳ್ತಾ ಇದ್ದೀನಿ. ಈ ಘಟನೆ ಇನ್ನು ಮರುಕಳಿಸಬಾರದು. ಆದಷ್ಟು ಇಲ್ಲಿನ ಸ್ಥಳೀಯರಾಗ ಎಲ್ಲರೂ ಸ್ವಲ್ಪ ಅವರಿಗೆ ಎಷ್ಟು ಹೇಳಿದ್ರು ಅವರ ಮಾತಿಗೆ ಬೆಲೆ ಕೊಡದೆ ಕೆಲವರು ನೀರಿಗೆ ಇಳಿತಾರೆ. ಆದಷ್ಟು ಬೇಗ ನೀವೊಂದು ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಬೇಕಂತ ಎಲ್ಲರೂ ಸಹ ನಾ ಕೈ ಮುಗಿದು ಕೇಳ್ತಾ ಇದ್ದೀನಿ. ಹೌದಾ? ಎಷ್ಟು ಜನ ಬಿದ್ದಿರೋದು ವರ್ಷಕ್ಕೊಂದು 8-9 ಹೋಗುತ್ತೆ. ಹೊರಗಡೆ ಎಲ್ಲ ಹೊರಗಡೆ ಇಲ್ಲಿಯವರು ಕಮ್ಮಿ, ಆದಷ್ಟು ಸ್ಟೂಡೆಂಟ್ಸ್ ಗಳು ಜಾಸ್ತಿ ಇರ್ತಾರೆ. ಮತ್ತೆ ಹೋದ್ರೆ ಮತ್ತೆ ಈ ಹೊರಗಡೆಯವರು ಬಂದವರು ನೀರು ನೋಡ್ತಾರೆ, ಸ್ನಾನಕ್ಕೆ ಬರ್ತಾರೆ. ಒಂದಿನ ಇಲ್ಲಿ ಮಾಡಿದ್ರೆ ಒಂದಿನ ಇನ್ನೊಂದು ಪ್ಲೇಸ್ಗಳು ಗೊತ್ತಿರಲ್ಲ ಅವ್ರಿಗೆ. ಆದಷ್ಟು ಬರುವ ಎಲ್ಲರೂ ಸಹ ಜಾಗ್ರತೆ. ಈಗ ಸ್ನಾನ ಮಾಡಕ್ ಬಂದಿದ್ದ ನಾನು ಸಾರಿ 4 ಗಂಟೆ ಟೈಮಲ್ಲಿ ಒಳಗೆ ನೀರು ನಮಗೆ ಗೊತ್ತಾಗಿದ್ದ ತಕ್ಷಣ ಗೊತ್ತಾಗಿದ ತಕ್ಷಣ 4 ಗಂಟೆ ಸುಮಾರಲ್ಲಿ ಗೊತ್ತಾಗಿದ ತಕ್ಷಣ ರಂಜಿತಾಣ ಅಂತ ಹೇಳಿ ಕಿಶೋರ್ ಮಕ್ಕಳು ಫೋನ್ ಮಾಡಿ ಕೊಟ್ಟೆ. ಅವ್ರು ಇವತ್ತು ಬಂದಿದ್ದ ತಕ್ಷಣಕ್ಕೆ ನಮ್ಗೆ ಅರ್ಧ ಗಂಟೆ ಒಳಗೆ ಹಾಫ್ ಅನ್ ಅವರ್ ಒಳಗೆ ಬಾಡಿ ಚೆಕ್ ಕೊಟ್ಟಿದ್ದಾರೆ. ನಿನ್ನೆಯಿಂದ ಹುಡುಕಿದ್ವಿ, ಸಿಗ್ಲಿಲ್ಲ. ಇವತ್ತು ಅರ್ಧ ಗಂಟೆಯಲ್ಲಿ ಸಿಕ್ಕಿದೆ. ಸ್ನೇಹಿತರೆ, ಇವತ್ತು ಬಿಹಾರ್ನ ಹುಡುಗ ಒಬ್ಬ ಅಚಾನಕ್ ಕಾಲ್ ಜಾರಿ ಬಿದ್ದ. ಆದ್ರೂ ಸಹ ಬೆಳಿಗ್ಗೆ ನಮ್ಮ ತೀರ್ಥಹಳ್ಳಿಯ ಫೈರ್ ಬ್ರಿಗೇಡ್ನವರು ಅವ್ರು ಸಹ ಬಂದು ನಮ್ಮ ಜೊತೆಗೆ ತುಂಬಾ ಜಂಟಿಯಾಗಿ ಸಹಾಯ ಮಾಡಿದ್ದಾರೆ ಹುಡುಕಾಡ್ಲಿಕ್ಕೆ. ಅವರಿಗೆ ಹೃದಯ ಕೃತಜ್ಞತೆ ಸಲ್ಲಿಸಬೇಕು. ಯಾಕೆಂದ್ರೆ ಯಾರಾದ್ರೂ ನೀರು ಬಿದ್ದರೆ ಮೊದಲನಾಗಿ ನಮ್ಮ ಫೈರ್ ಬ್ರಿಗೇಡ್ನವರು ಬರ್ತಾರೆ. ಹಾಗೆ ಸರ್ ನಿಮ್ಮ ಹೆಸರು? ಎಲ್ಲ ನಮ್ಮ ಸ್ನೇಹಿತರೆ. ಆದ್ರೆ ಇವತ್ತು ಒಂದು 30 ಅಡಿ ಆಳದಲ್ಲಿ ಈ ದೇಹ ಸಿಕ್ಕಿದೆ. ಆ ಮನೆಯವರಿಗೆ ದುಃಖ ಸಹಿಸಿಕೊಳ್ಳುವ ಶಕ್ತಿ ಆ ದೇವರು ಕೊಡ್ಲಿ. ಈ ದೇಹ ಸಿಕ್ಕಿದ್ದಕ್ಕೆ ಎಲ್ಲರೂ ಒಂದು ಪ್ರಾರ್ಥನೆಯಿಂದ ಬೇಗ ಸಿಕ್ಕಿದೆ ಅಂತ ನಾನು ನೆನೆಸ್ಕೊಳ್ತೀನಿ. ಯಾರು ಸಹ ಇನ್ನೊಂದು ವಿಷಯ, ಯಾರು ಸಹ ಈಜಾಡ್ಲಿಕ್ಕೆ ಈ ಸಮಯದಲ್ಲಿ ಬೇಸಿಗೆ ಸಮಯದಲ್ಲಿ ಯಾರು ಸಹ ಒಂದು ಈಜು ಬರೆದವರು ಈ ಹೊಳೆ ಮತ್ತೆ ಕೆರೆ ಎಲ್ಲಿ ಸಹ ಹೋಗಬೇಡಿ. ಯಾಕೆಂದ್ರೆ ಪ್ರಾಣ ನಮ್ದೊಂದು ಅಮೂಲ್ಯವಾದದ್ದು. ಅದರಿಂದ ಯಾರು ಸಹ ಜಾಗರೂಕತೆಯಿಂದ ಇರಿ ಅಂತ ಎಲ್ರಿಗೂ ಸಹ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ಇದನ್ನು ತುಂಬಾ ಸರಿ ಹೇಳ್ತಾ ಇದ್ದೀನಿ. ಆದ್ರೂ ಸಹ ಆದಷ್ಟು ಕಿವಿಗೊಟ್ಟು ಚಿಕ್ಕ ಹುಡುಗರು ಅಥವಾ ಹುಡುಗಿಯರು ಯಾರು ಸಹ ಇಂಥ ಹೊಳೆ ಬದಿಗೆ ಬಂದು ತಮ್ಮ ಈಜು ಆಗಲಿ ಮೋಜು ಮಸ್ತಿಗಾಗಿ ಹೋಗಿ ತಮ್ಮ ಅಮೂಲ್ಯವಾದ ಪ್ರಾಣ ಕಳ್ಕೊಡ್ಬೇಡಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ.